ಕಾನೂನು ರೀತಿ ಕ್ರಮ ವಹಿಸೋದಕ್ಕೆ ನಾವೆಲ್ಲ ಒತ್ತಾಯ ಮಾಡ್ತೇವೆ. ಇಲಾಖೆ ಗಮನಕ್ಕೆ, ನಮ್ಮ ಜವಳಿ ಇಲಾಖೆ ಗಮನಕ್ಕೆ ತರಬೇಕೆ ಮತ್ತು ನಮ್ಮ ಜನಪ್ರತಿನಿಧಿಗಳು ಲೋಕಸಭಾ ಸದಸ್ಯರು ಯಾರನ್ನೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸದೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹಕ್ಕುಗಳನ್ನ ಕಿತ್ಕೊಳ್ತಾ ಇದ್ದಾರೆ. ಏನು ಇವತ್ತು ಪೂಜೆ ಮಾಡ್ತಿರ್ತಕ್ಕಂಥ ಜಾಗ ಏನಿದೆ 10 ಗುಂಟೆ, ಮಾನ್ಯ ಶಾಸಕರಾದ ವೆಂಕಟರಮಣಪ್ಪನವರು ಶಾಸಕರಾಗಿದ್ದಾಗ ಈ 10 ಗುಂಟೆ ಜಾಗನ ನಮ್ಮ ರೇಷ್ಮೆ ಇಲಾಖೆಗೆ ನಮ್ಮ ನೇಕಾರ ಭವನಕ್ಕೆ ಅಂತಲೇ ಕೊಟ್ಟಿರುವಂಥ ಕೆಲಸ. ನೇಕಾರ ಮಳಿಗೆಗಳು ಮಾಡಬೇಕು ಅಂತೇಳಿ ನೇಕಾರಕ್ಕೆ ಅನುಕೂಲ ಆಗಿದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ನೇಕಾರ ವಿರುದ್ಧವಾಗಿಲ್ಲ, ನೇಕಾರ ಪರವಾಗಿ ನಿಂತಿದೆ. ಈ ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ. ನಾವು ಮಾಡೋದಕ್ಕೆ ಅವ್ರೊಬ್ಬರದೇ ಪಾತ್ರ ಇಲ್ಲ, ಮಾಜಿ ಶಾಸಕರದ್ದು ಪಾತ್ರ ಇದೆ. ಜಾಗ ಕೊಡಿಸಿರೋಂಥದ್ದು ಕಲಿದವರು ನೆನೆಸ್ಕೊಬೇಕು, ನಮ್ಮ ವೆಂಕಟರಮಣಪ್ಪನವರು ನೆನೆಸ್ಕೋಬೇಕಾಗಿರೋಂಥ ಕಾರ್ಯಕ್ರಮ. ಈಗ ತಂದಿರೋಂಥ ದುಡ್ಡು ಶಾಸಕರು, ನಮ್ಮ BJP ಶಾಸಕರು ತಂದಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ತಂದುಕೊಟ್ಟಿರತಕ್ಕಂಥ ದುಡ್ಡು. ಏನೋ ₹1 BJP ಸರ್ಕಾರ ಕೇಂದ್ರ ಸರ್ಕಾರದಿಂದ ₹1 ತಂದು ಈ ದೊಡ್ಡಬಳ್ಳಾಪುರನ ಅಭಿವೃದ್ಧಿಗೆ ₹1 ಇದುವರೆಗೂ ಕೊಟ್ಟಿಲ್ಲ. ನೇಕಾರರಿಗಾಗಲಿ ಮತ್ತು ದೊಡ್ಡಬಳ್ಳಾಪುರಕ್ಕಾಗಲಿ ಕೇಂದ್ರ BJP ಸರ್ಕಾರದ ₹1 ಅನುದಾನ ಕೊಟ್ಟಿದೆ ಇದುವರೆಗೂ. ಏನಾದರೂ ಅಂತ ಇಚ್ಛಾಶಕ್ತಿ ಇದ್ದರೆ ಕೇಂದ್ರ ಸರ್ಕಾರದ ದುಡ್ಡು ತಂದು ನಮ್ಮ ದೊಡ್ಡಬಳ್ಳಾಪುರ ಅಭಿವೃದ್ಧಿ ಮಾಡಲಿ, ನೇಕಾರರ ಪರವಾಗಿ ಮಾಡಲಿ. ಈಗ ಕೊಟ್ಟಿರ್ತಕ್ಕಂಥ ₹1.25 ಕೋಟಿ ಅನುದಾನ ಇರ್ಬೋದು ವಿಶೇಷ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂಥ ಅನುದಾನ. ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ಸರ್ಕಾರ ನೇಕಾರರ ಪರವಾಗಿ ಹಲವಾರು ಯೋಜನೆಗಳು ಮಾಡಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಅಧ್ಯಕ್ಷರು ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ನೇಕಾರ ಭವನಗಳು ಸುಮಾರು ರಾಜ್ಯದಲ್ಲಿ ಸುಮಾರು ಭವನಗಳಿಗೆ ದುಡ್ಡನ್ನು ಕೊಟ್ಟಿರೋಂಥ ಕೆಲಸಗಳು ಮಾಡಿದ್ದಾರೆ. ಪವರ್ ಫ್ರೀ ಕೊಟ್ಟಿರೋದಿರ್ಬೋದು, ಮತ್ತು ನಮ್ಮ ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ. ನೇಕಾರರಿಗೆ ಒಂದು ಐಡೆಂಟಿ ಕಾರ್ಡು, ನಮ್ಮ ನೇಕಾರರ ಎಲ್ಲ ಹೋರಾಟದ ಪರವಾಗಿ ಅವ್ರಿಗೊಂದು ಐಡೆಂಟಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಮತ್ತು ಪ್ರತಿ ತಿಂಗಳು ನೇಕಾರ ಸನ್ಮಾನ ಯೋಜನೆಯಲ್ಲಿ ₹5,000 ದುಡ್ಡು ಕೊಟ್ಟಿದ್ದಾರೆ. ನೇಕಾರರಿಗೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಯೋಜನೆಗಳು ಮಾಡಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ. ಆದರೆ BJP ಕೇಂದ್ರ ಸರ್ಕಾರದಿಂದ ಶಾಸಕರು ಇದುವರೆಗೂ ₹1 ಅನುದಾನ ತಂದಿಲ್ಲ, ಮತ್ತು ನೇಕಾರರಿಗೆ ₹1 ಕೆಲಸ ಮಾಡಿಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟ ಅಂತ ಅವರು